ರೀತಿ ಮಾಡಿರೋ ಫ್ರೆಂಡ್ಸ್ ಸಾಯಿಲ್ ಗಾರ್ಡ್. ಈ ಸಾಯಿಲ್ ಗಾರ್ಡ್ ಏನಿದೆ ಇದು ಗೊಬ್ಬರ. ಇದು ನಮ್ಗೆ ಒಂದು ಲೋಡ್ ಕೊಟ್ಟಿಗೆ ಗೊಬ್ಬರಕ್ಕೆ ಸಮಾನವಾದಂತ ಗೊಬ್ಬರ. ನೀವು ಒಂದು ಲೋಡ್ ಸಗಣಿ ಗೊಬ್ಬರ ಏನ್ ತರ್ತೀರಾ, ಆ ಸಗಣಿ ಗೊಬ್ಬರ ಆಗಿರ್ಬೋದು, ಮತ್ತೆ ಏನೋ ಮೇಕೆ ಗೊಬ್ಬರ ಈ ತರ ಎಲ್ಲ ತರ್ತೀರ ನೀವು, ಅದಕ್ಕೆ ಒಂದು ಲೋಡಿಗೆ ಸಮಾನ ಈ ಒಂದು ಗ್ರಾನ್ಯೂಲ್ಸ್ ರೂಪದ ಗೊಬ್ಬರ 2 kg ಪಾಕೆಟ್. ಈ ಒಂದು ಗೊಬ್ಬರ ಏನ್ ಕೆಲಸ ಮಾಡುತ್ತೆ ಅಂದ್ರೆ ನಮಗೆ ಮೇಜರ್ ಆಗಿ ಇದರಲ್ಲಿ ನೈಟ್ರೋಜನ್ ಇರ್ಬೋದು, ಯುಮಿಕ್ ಆಸಿಡ್ ಇರ್ಬೋದು, ಫೆಲ್ವಿಕ್ ಆಸಿಡ್ ಇರ್ಬೋದು, ಅಮಿನೋ ಆಸಿಡ್ ಇರ್ಬೋದು, pH ಲೆವೆಲ್ ನೋಡಿ 4.5 to 5 ಮಾಡುತ್ತೆ. ಅಂದ್ರೆ ಅರ್ಥ ಏನ್ ಗೊತ್ತಾ, ನೀವು ಯಾವುದೇ ಭೂಮಿಗೆ ಹೋಗಿ ಚೆಕ್ ಮಾಡಿದಾಗ pH ಲೆವೆಲ್ 0.1 ಇಂದ 2, 3 ಒಳಗಡೆ ಇರುತ್ತೆ. ಅಂದ್ರೆ ಆ ಗೊಬ್ಬರ ಆ ಒಂದು ಪ್ಲಾಂಟಿಗೆ ಗೊಬ್ಬರ ಇಲ್ಲ, ಆ ಒಂದು ಪ್ಲಾಂಟಿಗೆ NPK ಇಲ್ಲ, ಆ ಒಂದು ಪ್ಲಾಂಟಿಗೆ ಗೊಬ್ಬರದ ಅವಶ್ಯಕತೆ ಬೇಕಿದೆ ಅಂತ ಅರ್ಥ. ಅವಾಗ ನಾವೊಂದು ಮಿಷಿನ್ ಇಟ್ಕೊಂಡಿದೀವಿ pH ಲೆವೆಲ್ ಚೆಕ್ ಮಾಡೋದು. ನೀವು ಇದ್ರಲ್ಲಿ ಚೆಕ್ ಮಾಡಿ ತಗೋಬಹುದು. ಆನ್ಲೈನ್ ಅಲ್ಲಿ ನೀವು pH ಮೀಟರ್ ಅಂತ ಹಾಕಿದ್ರೆ ಒಂದು 300-400 ರೂಪಾಯಿ ಕೊಟ್ರೆ pH ಮೀಟರ್ ಸಿಗುತ್ತೆ. ಯಾವುದೇ ಒಂದು ಹೊಲಕ್ಕೆ ಹೋದಾಗ ನೀವು ಆ ಮೀಟರ್ ಹಾಕಿದ ತಕ್ಷಣ ಅದ್ರಲ್ಲಿ ಎಷ್ಟು pH ಇದೆ ಅಂತ ಗೊತ್ತಾಗುತ್ತೆ. ಈ ಒಂದು ಗೊಬ್ಬರನ ಹಾಕೋದ್ರಿಂದ ನಮ್ಗೆ 4 to 4.5 to 5 ಮೇಲೆ pH ಲೆವೆಲ್ ಬರುತ್ತೆ. pH ಲೆವೆಲ್ ಅಂದ್ರೆ ಏನು, ಮಣ್ಣಿನಲ್ಲಿ ತೇವಾಂಶ. ಅದೇ ರೀತಿ ಇನ್ನೊಂದೇನು, ನಮಗೆ ಮಾಸ್ಟರೈಸಿಂಗ್ ಅಂತ ಕರಿತೀವಿ. ಗಿಡ ಏನಾದ್ರೂ ನೀರ್ ಕಟ್ಟಿಲ್ಲ ಅಂದ್ರೆ ಪತ್ರಹರಿತ ಮುಖಾಂತರ ಗಿಡ ನೀರನ್ನ ಅಬ್ಸರ್ವ್ ಮಾಡ್ಕೋಬೇಕು. ಆ ಒಂದು ತಾಕತ್ತು ಈ ಗೊಬ್ಬರ ಕೊಡುತ್ತೆ. ಅದೇ ರೀತಿ ಭೂಮಿಯಲ್ಲಿ ಬೇರುಗಳು ಉಸಿರಾಡ್ತವೆ. ಭೂಮಿ ಒಳಗಡೆ ಇರ್ತಕ್ಕಂಥ ಬೇರುಗಳು ಸಹಿತ ಆಕ್ಸಿಜನ್ ಬೇಕು, ಬೆಳಕು ಬೇಕು. ಈ ಒಂದು ಗೊಬ್ಬರನ ಹಾಕೋದ್ರಿಂದ ನಮ್ಗೆ ಏನಾಗುತ್ತೆ ಬೆನಿಫಿಟ್ ಅಂದ್ರೆ ಭೂಮಿ ಸಡಿಲವಾಗುತ್ತದೆ, ಸ್ಮೂತ್ ಆಗುತ್ತದೆ. ಅವಾಗ ಬೇರುಗಳು ಡೆಪ್ತ್ ಆಗಿ ಹೋಗ್ತವೆ, ಬೇರುಗಳಿಗೆ ಆಕ್ಸಿಜನ್ ಸಪ್ಲೈ ಆಗುತ್ತೆ, ಎರೆಹುಳುಗಳು ಸೃಷ್ಟಿ ಆಗ್ತವೆ. ಮೈ ಡಿಯರ್ ಫ್ರೆಂಡ್ಸ್, ನೀವು ನೋಡಿದಿರಾ ಯೂರಿಯಾ, DAP ಇದೆಲ್ಲ ಬಳಸೋದ್ರಿಂದ ಎರೆಹುಳುಗಳು ಸತ್ತೋಗ್ತಿದಾವೆ. ಇವತ್ತು ಈ ಒಂದು ಗೊಬ್ಬರ ಹಾಕೋದ್ರಿಂದ ಎರೆಹುಳುಗಳು ನಮಗೆ ಬರ್ತಾ ಇದಾವೆ. ನಮ್ಗೆ ಮೇಲ್ಗಡೆ ಕುಪ್ಪೆ ಆಗಿ ಬರ್ತಿದಾವೆ, ನಾವು ನೋಡ್ತಾ ಇದೀವಿ. ಅದೇ ರೀತಿ ಇದು 3 months ಕ್ರಾಪಿಗೆ ಏನಿದೆ, ಈರುಳ್ಳಿ, ಮೆಣಸಿನಕಾಯಿ ಗಿಡ, ಟೊಮೊಟೊ, ಹೂವು ಎಲ್ಲ 3 months ಕ್ರಾಪ್ಗಳಿಗೆ 2 kg 4 kg 2 kg ಇಂದ 4 kg ಅಂದ್ರೆ 1 ರಿಂದ 2 ಪಾಕೆಟ್ ಹಾಕಿದ್ರೆ ಸಾಕು, ರಿಸಲ್ಟ್ ಬರುತ್ತೆ. ನೀವು ಹೆಚ್ಚಿನ ರಿಸಲ್ಟ್ ಬರ್ಬೋದು ಅಂದ್ರೆ ಇನ್ನು 3 ರಿಂದ 4 ಪಾಕೆಟ್ ನ ಬಳಸಬಹುದು. ನಮ್ಮ ಗೊಬ್ಬರ ಎಷ್ಟು ಹಾಕಿದ್ರು ಯಾವ್ದೇ ತರ ಸೈಡ್ ಎಫೆಕ್ಟ್ ಇಲ್ಲ. ಯಾಕಂದ್ರೆ ಬಯೋ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಇದು ಕೆಮಿಕಲ್ ಅಲ್ಲ, ಪೆಸ್ಟಿಸೈಡ್ ಅಲ್ಲ, ಫಂಗಿಸೈಡ್ ಅಲ್ಲ. ಓಕೆ, ಇದ್ರ ಎಷ್ಟು ಬೇಕೋ ಅಷ್ಟು ಗಿಡಕ್ಕೆ ತಗೊಳುತ್ತೆ, ಉಳುಕಿರ್ತಕ್ಕಂಥದ್ದನ್ನ ಭೂಮಿಯಲ್ಲಿ ಇಟ್ಕೊಳುತ್ತೆ. ಅದೇ ರೀತಿ ಆಲ್ಕಲೈನ್ ವಾಟರ್ ಆಗಿ ಕನ್ವರ್ಟ್ ಮಾಡುತ್ತೆ. ಬಹಳಷ್ಟು ಹೊಲಗಳಲ್ಲಿ ನಾವು ನೋಡ್ತಾ ಇದೀವಿ, ಫ್ಲೋರೈಡ್ ಇರ್ತಕ್ಕಂಥ ವಾಟರ್ ಇರುತ್ತೆ. ಸರ್ ಫ್ಲೋರೈಡ್ ವಾಟರ್ ಸರ್, ನಮ್ಗೆ ಸಪ್ಪೆ ವಾಟರ್ ಸರ್, ನಮ್ಗೆ ಬೆಳೆನೇ ಬರಲ್ಲ ಅಂತ ಹೇಳ್ತಾರೆ. ಈ ಒಂದು ಗೊಬ್ಬರನ ಹಾಕೋದ್ರಿಂದ ನಮ್ಗೆ ಆಲ್ಕಲೈನ್ ವಾಟರ್ ಆಗಿ ನೀರು ಕನ್ವರ್ಟ್ ಆಗುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ಗೊಬ್ಬರ ನಿಮಗೆ ಕೇವಲ ಕಮ್ಮಿ ಖರ್ಚಲ್ಲಿ ಇವತ್ತು ಒಂದು ಲೋಡ್ ಕೊಟ್ಟಿಗೆ ಗೊಬ್ಬರ ತರಬೇಕು ನಾವು ಅಂದ್ರೆ 8 ರಿಂದ 10 ಸಾವಿರ ರೂಪಾಯಿ ಆಗುತ್ತೆ. ಈ ಒಂದು ನಮ್ದು ಸಾಯಿಲ್ ಗಾರ್ಡ್ ಕೇವಲ 1 ಎಕರೆಗೆ ನಿಮ್ಗೆ DP ಯಲ್ಲಿ MRP ಯಲ್ಲಿ 749 ರೂಪಾಯಿಗೆ ಸಿಗುತ್ತೆ. DP ಯಲ್ಲಿ ನಿಮ್ಗೆ 600 ರೂಪಾಯಿಗೆ ಸಿಗುತ್ತೆ, 599 ರೂಪಾಯಿಗೆ. ಕ್ಲಿಯರ್? ಅದೇ ರೀತಿ ಇದನ್ನ 2 to 4 kg per acre 2 to 4 kg per acre 3 months ಕ್ರಾಪಿಗೆ. ಅಡಿಕೆ ಗಿಡಗಳಿಗೆ ಮತ್ತೆ ಕಾಫಿ ಈ ತರ ಆನ್ಯುಯಲ್ ಕ್ರಾಪ್ಸ್ ಏನಿದಾವೆ, ಯಾವುದೇ ವರ್ಷಗಟ್ಟಲೆ ಇರ್ತಕ್ಕಂಥ ಕ್ರಾಪ್ಗಳು ಏನಿದಾವೆ, ಅದಕ್ಕೆ ನೀವು 1 ಎಕರೆಗೆ 8 ರಿಂದ 10 ಪಾಕೆಟ್ ಹಾಕ್ಸಿ. 10 kg ಅಲ್ಲ, ಸಾರಿ 20 kg. ನಿಮಗೆ ನಾವೆಲ್ಲ ಹಾಕ್ಸ್ತಾ ಇದೀವಿ ಈಗ ಅಡಿಕೆಗೆ, ಅದ್ಭುತವಾದ ರಿಸಲ್ಟ್ ಬರ್ತಾ ಇದೆ. 100 ಗಿಡಕ್ಕೆ 4 kg ಹಾಕ್ಸ್ತಾ ಇದೀವಿ. 100 ಗಿಡಕ್ಕೆ 4 kg ಹಾಕ್ಸ್ತಿದೀವಿ. ನೀವು ಆ ತರ ಲೆಕ್ಕ ತಗೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಅನ್ಕೊಂಡಿದೀನಿ. ಇದನ್ನ ಯಾವ ರೀತಿ ಹಾಕ್ಬೋದು ಅಂದ್ರೆ, ನೀವು ಬೇರೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿನೂ ಹಾಕ್ಬೋದು 3 months ಕ್ರಾಪ್ಗಳಿಗೆ. ಅಡಿಕೆ ಗಿಡಕ್ಕೆ ನೀರಲ್ಲಿ ಕಲಗಿಸ್ಬಿಟ್ಟು ನಮ್ಮ ಸಾಯಿಲ್ ಗಾರ್ಡು, ನಮ್ಮ ವಾಮ್ ಕಾಪು, ನಮ್ಮ ಆಗ್ರೋ ಬೂಸ್ಟ್ 3 ನೀವು ಡ್ರಮ್ಮಿಗೆ ಹಾಕ್ಬಿಟ್ಟು ನೀರಲ್ಲಿ ಕಲಗಿಸಿ ಒಂದೊಂದು ಗಿಡಕ್ಕೆ 1 ಲೀಟರ್, ಎಷ್ಟು 1 ಗಿಡಕ್ಕೆ 1 ಲೀಟರ್. ಯಾವ್ದಕ್ಕೆ 3 months ಇದು 3 years 5 years ಒಳಗಡೆ ಇರ್ತಕ್ಕಂಥ ಗಿಡಗಳಿಗೆ. ಆಲ್ರೆಡಿ ಬೆಳೆ ಬರ್ತಿದೆ ಅಂದ್ರೆ ನೀವು 2 ಲೀಟರ್ ವರ್ಗು ಹಾಕ್ಸಿದ್ರೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಬರುತ್ತೆ. 1 ರಿಂದ 2 ಲೀಟರ್ ನಿಮ್ಗೆ ಅಲ್ಲಿ ವಾಟರ್ ಸಫಿಶಿಯಂಟ್ ನೋಡ್ಕೊಂಡು ನೀವು ಗಿಡಕ್ಕೆ ಹಾಕ್ಸ್ಬೋದು. ಗಿಡದ ಬುಡ ಬಿಟ್ಟು ಸ್ವಲ್ಪ ದೂರ ನೀವು ಇದೊಂದನ್ನ ನೀವು ನೀರನ್ನ ಗಿಡದ ಸುತ್ತು ಹಾಕ್ಸೋದ್ರಿಂದ, ಹಾಕ್ಸೋಕಿನ ಮುಂಚೆ
ಫಸ್ಟ್ ನೀರ್ ಬಿಟ್ಟಿರ್ಬೇಕು ಗಿಡಕ್ಕೆ, ನೀರ್ ಬಿಟ್ಟು ಚಾವಾಗಿರ್ಬೇಕು. ಅದಾದ್ಮೇಲೆ ಇದನ್ನ ಹಾಕ್ಬೇಕು. ಇದು ಹಾಕಿದ್ಮೇಲೆ ಮತ್ತೆ ನೀರು ಬಿಡಿಸಿದ್ರೆ ಬಹಳ ಒಳ್ಳೇದು, ಅದ್ಭುತವಾದಂತ ರಿಸಲ್ಟ್ ಬರುತ್ತೆ ನಮ್ಮ ಸಾಯಿಲ್ ಗಾರ್ಡಿಂದ.